ನುಡಿಸಿರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕನ್ನಡದ ನುಡಿಸಿರಿ ಇವತ್ತು ವಿಶೇಷವಾಗಿ ಕೊಂಕಣಿ ಭಾಷೆಗೆ ಸಂಬಂಧಪಟ್ಟಂತಹ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಆಲ್ವಾರಿಸ್ ಅವರೊಟ್ಟಿಗೆ ಇವತ್ತು ಮಾತಾಡೋದಕ್ಕೆ ನಿಮ್ಮ ಮುಂದಿದ್ದೆ. ಬಂಧುಗಳೇ, ಕರ್ನಾಟಕದ ಕರಾವಳಿ ಮಂಗಳೂರಿನಿಂದ ಅಥವಾ ಹಿಂದೆ ಕೇರಳದಿಂದ ಮುಂಬೈ ತನಕವೂ ಕೂಡ ವಿಶೇಷವಾಗಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಹುಜನರ ಪ್ರೀತಿಯ ಭಾಷೆ ಕೊಂಕಣಿ, ಸಂಪರ್ಕ ಭಾಷೆ ಕೊಂಕಣಿ. 30ರಿಂದ 40 ಜಾತಿಯ ಜನಗಳ ಆಡು ಭಾಷೆ ಕೊಂಕಣಿ. ಕೊಂಕಣಿಗರು ಸಾಹಿತಿಗಳಾಗಿ ಬರಹಗಾರರಾಗಿ ಕನ್ನಡಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕೊಂಕಣಿಯ ಕೊಡುಗೆ, ಕೊಂಕಣಿಗರ ಕೊಡುಗೆ ಕನ್ನಡದ ವಿವಿಧ ಕ್ಷೇತ್ರಗಳಲ್ಲಿ ಬ್ಯಾಂಕಿಂಗ್ನಲ್ಲಿ TFIಗಳು TMFIಗಳು ಅಂತವರು ಕೊಟ್ಟಿದ್ದಾರೆ. ಹೀಗೆ ತುಂಬ ಜನ ಜ್ಞಾನಿಗಳು, ವಿಜ್ಞಾನಿಗಳು, ಉದ್ಯೋಗಿಗಳು ಕೊಂಕಣಿಯ ಕೊಂಕಣಿ ಸಮುದಾಯ ಇಡೀ ಸಮಾಜಕ್ಕೆ ಕೊಡುಗೆ ನೀಡಿದೆ. ಅಂಥ ಕೊಂಕಣಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಷ್ಟ್ರೀಯ ಮಾನ್ಯತೆ ಕೂಡ, ಭಾಷಾ ಮಾನ್ಯತೆ ಕೂಡ ದೊರಕಿದೆ. ಕರ್ನಾಟಕ ಸರ್ಕಾರ ಕೊಂಕಣಿ ಅಕಾಡೆಮಿಯನ್ನು ರಚನೆ ಮಾಡಿದೆ. ಈ ಬಾರಿ ಅಧ್ಯಕ್ಷರಾಗಿ ಮಂಗಳೂರಿನ ಜೋಕಿಮ್ ಆಲ್ವಾರಿಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಚಟುವಟಿಕೆಗಳ ಬಗ್ಗೆ, ಕೊಂಕಣಿ ಅಕಾಡೆಮಿಯ ಚಟುವಟಿಕೆಗಳ ಬಗ್ಗೆ ನಾವು ಕೇಳುವ ಮುಂಚೆ ನಾನು ಮೊದಲನೇದಾಗಿ ಅವರನ್ನು ಅಭಿನಂದಿಸೋಕೆ ಬಯಸ್ತೇನೆ. ಈ ಸಲದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ ತಿಂಗಳಲ್ಲಿ ಏರ್ಪಡಿಸಿದ್ದಾರೆ, ಹೊನ್ನಾವರದಲ್ಲಿ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ಕಾಗಿ ಕೊಂಕಣಿ ಅಕಾಡೆಮಿಯ ಸದಸ್ಯರುಗಳು ಎಲ್ಲರಿಗೂ ಕೂಡ ಅಧ್ಯಕ್ಷರಿಗೆ ಅಭಿನಂದಿಸೋದಕ್ಕೆ ಬಯಸ್ತೇನೆ. ನಮಸ್ಕಾರ ಅಧ್ಯಕ್ಷರೇ. ತಮ್ಮ ಕೊಂಕಣಿ ಅಕಾಡೆಮಿಯ ಚಟುವಟಿಕೆಗಳು, ಕೊಂಕಣಿ ಭಾಷಿಕರಿಗಾಗಿ ಏನೇನು ಯೋಜನೆಗಳನ್ನು ಮಾಡ್ಕೊಂಡಿದ್ದೀರಿ, ಯಾವುದನ್ನು ಜಾರಿಗೆ ತಂದಿದ್ದೀರಿ ಅನ್ನೋದನ್ನು ಹೇಳಬೇಕು ನಮ್ಮ ವೀಕ್ಷಕರಿಗೆ. ಕಳೆದ 30 ವರ್ಷಗಳ ಹಿಂದೆ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಕರ್ನಾಟಕ ಸರ್ಕಾರದಿಂದ ಒಂದು ಕೊಂಕಣಿಗರಿಗಾಗಿ ಒಂದು ಅಕಾಡೆಮಿಯನ್ನು ನೀಡಿದರು. ಅದರ ನಂತರ 30 ವರ್ಷಗಳಲ್ಲಿ 10 ಜನ ಅಧ್ಯಕ್ಷರು ಅಕಾಡೆಮಿಯನ್ನು ಆಳಿದ್ದಾರೆ. 11ನೇ ಅಧ್ಯಕ್ಷನಾಗಿ ಈ ಬಾರಿ ಕರ್ನಾಟಕ ಘನ ಸರ್ಕಾರವು ನನ್ನನ್ನು ನೇಮಿಸಿದೆ. ಅದರ ಜೊತೆಯಲ್ಲಿ 10 ಜನ ಸದಸ್ಯರನ್ನು ಸರ್ಕಾರವು ನನಗೆ ಕೊಟ್ಟಿದೆ. ಆ 10 ಜನ ಸದಸ್ಯರಲ್ಲಿ 3 ಜನರನ್ನು, ಇನ್ನೂ 3 ಜನರನ್ನು ಎಡಿಷನಲ್ ಆಗಿ ಸೇರಿಸಲಿಕ್ಕೆ ನಮಗೆ ಅಧಿಕಾರ ಇತ್ತು. ನಾವು 3 ಜನರನ್ನು ನೇಮಿಸಿದ್ದೇವೆ. ಒಂದು ಮಾಮ್ದು ಇಬ್ರಾಹಿಂ ಅಂತ ಶಿರೂರ್ನವರು, ಆಮೇಲೆ ಕಾರವಾರದವರು ಒಬ್ಬರು ಜಗದೀಶ್ ಕಾರ್ವಿ ಅಂತ, ಮತ್ತೊಬ್ಬರು ಶ್ರೀನಿವಾಸ್ ಗೌಡ ಅಂತ 3 ಜನರನ್ನು. ನಮ್ಮ ಕೊಂಕಣಿ ಭಾಷೆಯ ಸೊಬಗಿರುವುದು 3 ಪ್ರಮುಖ ಧರ್ಮಗಳಲ್ಲಿ ಈ ಭಾಷೆ ಹಂಚಿಕೊಂಡದ್ದು. ಇದು ಬಹಳ ಒಂದು ದೊಡ್ಡ ಸೊಬಗು ಕೊಂಕಣಿ. ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಈ 3 ಧರ್ಮಗಳ ಜನರು ಮಾತನಾಡುವಂಥ ಒಂದು ಭಾಷೆ ಕೊಂಕಣಿ. ಅದರ ಜೊತೆಯಲ್ಲಿ ಇನ್ನೊಂದು ದೊಡ್ಡ ವಿಶೇಷತೆ ಏನಂತ ಹೇಳಿದರೆ, ಕೆಲವರು ಹೇಳ್ಬೋದು ಕೊಂಕಣಿಯಲ್ಲಿ ತನ್ನದೇ ಆದಂಥ ಲಿಪಿ ಇಲ್ಲ. ಆದರೆ ನಮ್ಮ ಕೊಂಕಣಿಯನ್ನು ಇಂದು 5 ಲಿಪಿಗಳಲ್ಲಿ ಬಳಸ್ತಾರೆ. ನಾವು ಕರ್ನಾಟಕದ ಜನ ಕರ್ನಾಟಕದಲ್ಲಿ ಕನ್ನಡವನ್ನು, ಗೋವಾದಲ್ಲಿ ನಾಗರಿ ಲಿಪಿ ಮತ್ತೆ ರೋಮನ್ ಸ್ಕ್ರಿಪ್ಟ್ ಅನ್ನು ಲಿಪಿಯನ್ನು ಬಳಸ್ತಾರೆ. ಅದೇ ರೀತಿ ಕೇರಳದ ನಮ್ಮ ಕೊಂಕಣಿ ಬಾಂಧವರು ಮಲಯಾಳಂ ಲಿಪಿಯನ್ನು ಮತ್ತು ಇಲ್ಲಿ ಬಡ್ಕಳದ ಹತ್ತಿರದಲ್ಲಿ ಇರುವಂತಹ ಬಡ್ಕಳದ ನವಾಯತಿ ಮುಸ್ಲಿಮರು ಪರ್ಸೋ ಅರಬಿಕ್ ಲಿಪಿಯನ್ನು ಬಳಸುವಂತ ಒಂದು ದೊಡ್ಡತನ ಕೊಂಕಣಿಯಲ್ಲಿದೆ. 42 ಸಮುದಾಯದ ವ್ಯಕ್ತಿಗಳು ಕೊಂಕಣಿ ಭಾಷೆಯನ್ನ ಮಾತಾಡ್ತೀವಿ ಉಪಭಾಷೆಯಾಗಿ. ಅವರ ಡೈಲೆಕ್ಟ್ ಬೇರೆ ಇರಬಹುದು, ಆದರೆ ಮಾತೃಭಾಷೆ ಕೊಂಕಣಿ. ಒಂದು ಬಹಳ ದೊಡ್ಡ ಜಾನಪದ ಶ್ರೀಮಂತಿಕೆ ಇರುವಂತಹ ಭಾಷೆ ನಮ್ಮ ಭಾಷೆ ಕೊಂಕಣಿ ಭಾಷೆ. ಅದು ಕ್ರೈಸ್ತರಲ್ಲಿರಲಿ, ಕುಟುಂಬಿಯವರಲ್ಲಿರಲಿ, ಮುಸ್ಲಿಮರಲ್ಲಿರಲಿ, GSBಗಳಲ್ಲಿರಲಿ, ಬಹಳಷ್ಟು ಜನ ಸಿದ್ಧಿ ಸಮುದಾಯ, ಎಲ್ಲಾ ಸಮುದಾಯಗಳು. ಅದರಲ್ಲೂ ಈ ಕಾರವಾರ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ದೊಡ್ಡತನ ಅಂತ ಹೇಳಿದ್ರೆ, ಈ ಎಲ್ಲಾ ಸಮುದಾಯಗಳ ಜನರು ವಾಸಿಸುವಂತಹ ಒಂದು ಜಿಲ್ಲೆ ಕಾರವಾರ ಜಿಲ್ಲೆ. ಇದು ಒಂದು ಬಹಳ ಸಂತೋಷ ಸಂಗತಿ. ಬಹಳಷ್ಟು ಜಾನಪದ ಸೊಬಗು ಮೇಳೈಸಿದಂತಹ ಈ ಜಿಲ್ಲೆ ಇದು. ಆದ್ದರಿಂದ ಈ ಬಾರಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾನು ಹೊನ್ನಾವರದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಆಸೆ. ಮಂಗಳೂರಿನಲ್ಲಿ ಅಕಾಡೆಮಿ ಕಚೇರಿ ಇದೆ. ಎಲ್ಲ ಕಚೇರಿ ಹೆಚ್ಚಾಗಿ ಬೆಂಗಳೂರಲ್ಲಿದ್ರು. ಭಾಷಾ ಅಕಾಡೆಮಿಗಳಲ್ಲಿ 3 ಅಕಾಡೆಮಿಗಳು ಮಂಗಳೂರಿನಲ್ಲಿವೆ, ತುಳು, ಕೊಂಕಣಿ ಮತ್ತೆ ಬ್ಯಾರಿ. ಮಂಗಳೂರಿನ ಸುತ್ತಮುತ್ತಲೂ ಯಾವಾಗಲೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಕಾಡೆಮಿಯ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಆದರೆ ಕೊಂಕಣಿಗರಲ್ಲಿ ಏನಂತ ಹೇಳಿದ್ರೆ, ನೀವೀಗ ತಾನೇ ಹೇಳಿದ ಹಾಗೆ ರತ್ನಗಿರಿಯಿಂದ ಕೊಚ್ಚಿಯವರೆಗೆ ನಮ್ಮ ಈ ಕರಾವಳಿ ಬೆಲ್ಟ್ ಅಲ್ಲಿ ಕೊಂಕಣಿಗರು ಬಹಳಷ್ಟು ಹರಡಿಕೊಂಡಿದ್ದಾರೆ, ಅಪ್ ಟು ಕೊಚ್ಚಿನ್ ತನಕ. ಸೊ ಹಾಗೇನುವಾಗ ಒಂದು ಕೊಂಕಣಿ ಜನರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಈ ಕಾರ್ಯಕ್ರಮಗಳನ್ನು ಮಾಡ್ಬೇಕನ್ನುವಂತ ಒಂದು ಆಸೆ ನಮ್ದು. ಅದರ ಪ್ರಕಾರ ಈ
ಹೊನ್ನಾವರದಲ್ಲಿ ಜೇಮ್ಸ್ ಲೋಪಿಸ್ ಅಂತ ನಮ್ಮ ಹೌದು. ಒಬ್ಬ ಮಿತ್ರರು ಸದಸ್ಯರಾಗಿದ್ದಾರೆ. ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹಳ ಒಂದು ದೊಡ್ಡ ಕಾರ್ಯಕ್ರಮ. 3 ಜನರಿಗೆ ಗೌರವ ಪ್ರಶಸ್ತಿ 1995ನೇ ಇಸವಿಯಿಂದ ನಾವು ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷ. 2022-23 ಈ 2 ವರ್ಷಗಳಲ್ಲಿ ಪ್ರಶಸ್ತಿಗಳನ್ನು ನೀಡಿರಲಿಲ್ಲ. ಯಾಕಂತ ಹೇಳಿದ್ರೆ ಕೊರೋನಾದ ನಂತರ 1.5 ವರ್ಷ ಅಕಾಡೆಮಿಗೆ ಅಧ್ಯಕ್ಷರು ಇರಲಿಲ್ಲ. ಆ 2 ವರ್ಷಗಳ ಪ್ರಶಸ್ತಿಗಳನ್ನು ನೀಡುವಂತ ಜವಾಬ್ದಾರಿ ನನ್ನ ಮೇಲಿದೆ. 2022ನೇ ಇಸವಿಯ ಪ್ರಶಸ್ತಿ ಪ್ರದಾನವನ್ನ ಆಗಸ್ಟ್ 20ರಂದು ಮೊನ್ನೆ ಮಂಗಳೂರಿನ ಪುರಭವನದಲ್ಲಿ ನಾವು ನೀಡಿದ್ವಿ. 23ರ ಪ್ರಶಸ್ತಿಯನ್ನ ನಾಳೆ ನವೆಂಬರ್ 10ಕ್ಕೆ ಈ ಹೊನ್ನಾವರದಲ್ಲಿ ನೀಡ್ತೀವಿ. ಬರುವ ವರ್ಷ ಏಪ್ರಿಲ್ ಅಲ್ಲಿ 24ನೇ ವರ್ಷದ ಪ್ರಶಸ್ತಿಯನ್ನ ನೀಡ್ಲಿಕ್ಕೆ ಅಂದ್ರೆ ಈ ವರ್ಷದ್ದು. ನಿನ್ನೆ ತಾನೇ ನಾನು ಕಾರವಾರದಲ್ಲಿ ನಮ್ಮ ಮಿತ್ರರನ್ನೊಂದು ಭೇಟಿಯಾದೆ. ಎಲ್ಲಾ ಸಮುದಾಯಗಳ ಒಂದು 50 ಜನ ಮಿತ್ರರು ಬಂದಿದ್ರು. ಬಹಳ ಒಂದು ಒಳ್ಳೆ ಕಾರ್ಯಕ್ರಮ. ಅವರ ಬೇಡಿಕೆ ಏನಂದ್ರೆ ಬರುವ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಜೊತೆಯಲ್ಲಿ ಇಡೀ ಕಾರವಾರ ಜಿಲ್ಲೆಯ ಸಾಂಸ್ಕೃತಿಕ ಮೇಳವನ್ನು ನಾವು ಇಲ್ಲಿ ಹಮ್ಮಿಕೊಳ್ಬೇಕು ಕಾರವಾರದಲ್ಲಿ, ಇಲ್ಲ ಅನ್ಬಾರ್ದು ಅನ್ನುವಂತ ಅವರ ಒತ್ತಾಯಕ್ಕೆ ಕಟ್ಟಿ ಬಿದ್ದು ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೇನೆ, ಬರುವ ವರ್ಷ ಕಾರವಾರ ಬರ್ತೀನಿ ಅಂತ ಹೇಳಿ. ಸೊ ಆ ಕಾರ್ಯಕ್ರಮಗಳು ನಡೆದಿವೆ. ನಮ್ಮ ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಕಾಡೆಮಿ ಅನೌನ್ಸ್ ಆದ ಮೇಲೆ 1.5 ತಿಂಗಳು ನೀತಿ ಸಂಹಿತೆ ಇತ್ತು, ನಮಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರ ನಂತರ ನಾವು ಕಾರ್ಯಕ್ರಮವನ್ನ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ. ಸದಸ್ಯರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಬಹಳಷ್ಟು ಪ್ಲಾನ್ಗಳನ್ನ ನಾವು ಹಾಕೊಂಡಿದ್ದೇವೆ ಭಾಷಾ ಅಭಿವೃದ್ಧಿಗಾಗಿ. ನಮ್ಮ ಒಂದು ಆಲೋಚನೆ ಏನಂತ ಹೇಳಿದ್ರೆ ಸರ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕು, ಅದರ ಜೊತೆಗೆ ಅಕಾಡೆಮಿಕ್ ಆಗಿ ನಾವು ನಮ್ಮ ಮಕ್ಕಳಲ್ಲಿ ಕೊಂಕಣಿ ಭಾಷೆಯ ಬಗ್ಗೆ ಅಭಿಮಾನ ಹುಟ್ಟಿಸುವಂಥದ್ದು, ಪ್ರೀತಿ ಹುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಒಂದು ನಮ್ದು ಉದ್ದೇಶ. ಯಾಕಂತ ಹೇಳಿದ್ರೆ ಸರ್ಕಾರ ನಮ್ಗೆ ಒಂದು 3 ವರ್ಷದ ಅವಕಾಶವನ್ನ ನೀಡಿದೆ. ಇದು ಅಧಿಕಾರವಲ್ಲ, ಇದು ಅವಕಾಶ, ಕೆಲಸ ಮಾಡಲು ಒಂದು ಸುಯೋಗ. ನಿಮ್ಮ ಯೋಜನೆ ಏನೋದಕ್ಕೀಗ? ಹೌದು, ನಾವು ಮಕ್ಕಳ ಈಗ ಶಾಲಾ ಕಾಲೇಜುಗಳಲ್ಲಿ ನನ್ನ ಮುಂದಿನ ಆಲೋಚನೆ ಪ್ರಕಾರ ಕಾಲೇಜುಗಳಿಗೆ ಭೇಟಿ ನೀಡಿ ಒಂದೊಂದು ದಿನದ ಕಾಲೇಜುಗಳಲ್ಲಿ ಕಾರ್ಯಾಗಾರಗಳನ್ನ ಮಾಡೋದು. ನಾಟಕ ಕಾರ್ಯಾಗಾರ ಒಂದು ದಿನ, ಅಂದ್ರೆ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಹುಟ್ಟಿಸುವಂಥದ್ದು. ಒಂದು 10 ಕಾಲೇಜು, ಒಂದು ಜಿಲ್ಲೆಯ 10-20 ಕಾಲೇಜುಗಳನ್ನು ಒಂದೊಂದು ದಿನಕ್ಕೆ ಹೋಗಿ ಅವರ ಶಾಲಾ ಅವಧಿಯಲ್ಲಿ ಅವರ ಪ್ರಿನ್ಸಿಪಲ್ ಹತ್ರ ಕೇಳಿ, ಅದರ ನಂತರ ಅದರಿಂದ ಒಂದು 4-5 ಮಕ್ಕಳನ್ನೇ ಆರಿಸಿಕೊಂಡು, ಎಲ್ಲಾ ಶಾಲೆಯ ಒಂದು 25-30 ಮಕ್ಕಳನ್ನು ಆರಿಸಿಕೊಂಡು ಒಂದು 20-25 ದಿನದ ಒಂದು ಕಾರ್ಯಾಗಾರ ಇದನ್ನು ನಂಬಿಕೊಂಡು ಅದರಲ್ಲಿ ಒಂದು ನಾಟಕವನ್ನ ತೆಗೆಯುವಂತ ಒಂದು ಆಲೋಚನೆ ನನ್ನಲ್ಲಿ ಇದೆ. ಅದರ ಜೊತೆಗೆ ಕೊಂಕಣಿ ಕವಿತೆ, ಕೊಂಕಣಿ ಲೇಖನ, ಕೊಂಕಣಿ ಸಾಹಿತ್ಯವನ್ನ ರಚಿಸುವ ಬಗ್ಗೆ ಮಕ್ಕಳಲ್ಲಿ ಒಂದು ಹುಮ್ಮಸ್ಸು ಹುಟ್ಟುವಂತ ಕೆಲಸ ಮಾಡಬೇಕು. ಅದಕ್ಕಾಗೂ ಕೂಡ ಕಾಲೇಜುಗಳಿಗೆ ಭೇಟಿ ಇಂತ ಒಂದು ಕಾರ್ಯಾಗಾರ, ಚಿಕ್ಕ ಚಿಕ್ಕ ಕಾರ್ಯಾಗಾರ. ಈಗ ನೋಡ್ಲಿಕ್ಕೆ ಅದು ಬಹಳ ಚಿಕ್ಕದಾಗಿ ಕಾಣಬಹುದು. ನಾವು ಮಾಡಿದ 10 ಶಾಲೆಗಳಲ್ಲಿ ನಾವು ಮಾಡಿದ ಕೆಲಸದಲ್ಲಿ ಒಂದು 2 ಮಕ್ಕಳು ಮಾಡಿದ್ರೆ ಖಂಡಿತ ದೊಡ್ಡ ಕಾರ್ಯ, ಪ್ರಶ್ನೆ ಇಲ್ಲ. ಅದರಲ್ಲಿ ಇಂಥ ಕೆಲಸದಲ್ಲಿ 100ಕ್ಕೆ 100 ಫಲಿತಾಂಶ ಬರೋದೇ ಇಲ್ಲ. 25 ಅಂದ್ರೆ 75 ಬಂದ ಹಾಗೆ ಅದು. ಖಂಡಿತ ಇಂಥ ಚಟುವಟಿಕೆಗಳಿಗೆ ಖಂಡಿತ ಅದು ಸರಿ. ಹೌದು. ಮತ್ತೆ ಇನ್ನು ಕೊಂಕಣಿಗರಿಗಾಗಿ ಅಥವಾ ಕೊಂಕಣಿ ಭಾಷೆಗಾಗಿ ಅಭಿವೃದ್ಧಿಗೆ ನಿಮ್ಮ ಯೋಜನೆಗಳು ಅಕಾಡೆಮಿಯದ್ದು ಸಣ್ಣ ಯೋಜನೆ ಇದು ಹೇಳಿದಾಗೆ ಅದು ಸರ್ಕಾರ ಕೊಡ್ತಕ್ಕಂಥ ಹಣಕಾಸನ್ನು ಅವಲಂಬಿಸಿರ್ತದೆ. ಹಾಗೆ ನೋಡಿದರೆ ಕೊಂಕಣಿ ಭಾಷೆಯ ಅಭಿವೃದ್ಧಿಗೆ ಆರ್ಥಿಕ ತೊಂದರೆ ಆಗೋದೇ ಇಲ್ಲ. ಕೊಂಕಣಿ ಭಾಷಿಕರು ತುಂಬ ಶ್ರೀಮಂತರಿದ್ದಾರೆ, ಹೆಚ್ಚಿನವರೆಲ್ಲ. ಒಂದು ಕೆಲವು ಜಾತಿಗಳು ಹಿಂದುಳಿದವರು ಇದ್ದರೂ ಕೂಡ ಉತ್ತರ ಕನ್ನಡಕ್ಕಿಂತ ದಕ್ಷಿಣ ಕನ್ನಡದ ಕ್ರಿಶ್ಚಿಯನ್ಗಳಾಗಲಿ ಕೊಂಕಣಿಗರಾಗಲಿ ತುಂಬ ಆರ್ಥಿಕವಾಗಿ ಅನುಕೂಲವಂತರಿದ್ದಾರೆ. ಅವರ ಸಹಾಯವನ್ನು ತಗೊಂಡು ಕೂಡ ನೀವು ಭಾಷೆಯ ಅಭಿವೃದ್ಧಿಗೆ ಬೇಕಾದ್ದನ್ನು ಮಾಡುವ ಸಾಧ್ಯತೆಗಳಿದೆ. ಖಂಡಿತವಾಗಿ ಸರ್. ನೋಡಿ, ಈಗ ಮೊನ್ನೆ ನಾವು ಕೊಂಕಣಿ ಮಾನ್ಯತಾ ದಿನಾಚರಣೆಯನ್ನ ಮಾಡುವಾಗ ಕೊಂಕಣಿ ಭಾಷಾ ಮಂಡಳಿ ಇರಲಿ, ಮಾಡುಸಭಾನ್ ಇರಲಿ, ವಿಶ್ವ ಕೊಂಕಣಿ ಕೇಂದ್ರ ಇರಲಿ, ಬಹಳಷ್ಟು ಸಂಘಟನೆಗಳು ಮಂಗಳೂರಿನಲ್ಲಿ ಒಂದು ಒಳ್ಳೇದಂತ ಹೇಳಿದ್ರೆ ಭಾಷಾ ಅಭಿಮಾನವನ್ನ ಇಟ್ಟುಕೊಂಡಂತ ಭಾಷೆಗಾಗಿ ದುಡಿಯುವಂತಹ ಸಂಘಟನೆಗಳಿವೆ, ಸಾಕಷ್ಟು ಸಂಘಟನೆಗಳಿವೆ. ಆದುದರಿಂದ ಈ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದ್ರೆ ನಂದು ಅಕಾಡೆಮಿ, ಸರ್ಕಾರ ಅಂದ್ರೆ ನಾವು ಅಕಾಡೆಮಿ ಏನ್ ಕೆಲಸ ಮಾಡ್ತಾ ಇದೆ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಅನ್ಬಹುದು ಕೆಲವು ವೈಯಕ್ತಿಕ ಸಂಘಟನೆಗಳು ಮಾಡ್ತಾ ಇವೆ. ಮಾನ್ಸೋಬಾನ್ ಅಂತದ್ದು ಬಹಳ ವರ್ಷದಿಂದ ಮಾಡ್ತಾರೆ. ಮಾನ್ಸೋಬಾನ್ ಅಂತ ಒಂದು ಸಂಘಟನೆ ಕಳೆದ 35 ವರ್ಷಗಳಿಂದ ಇದೇ ಕೆಲಸದಲ್ಲಿ ತೊಡಗಿಕೊಂಡಿದೆ.
ಕೊಂಕಣಿ ಭಾಷಾ ಕಲಾಂಗನ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಹೌದು, ಹೌದು, ಹೌದು. ಮುಂದಾಳತ್ವದಲ್ಲಿ ಬಹಳಷ್ಟು ಹಿರಿಕೊಜೇರಿ ಅವರು ಅಧ್ಯಕ್ಷರಾಗಿರುವಾಗ ಶಾಲೆಯಲ್ಲಿ ಕೊಂಕಣಿಯನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅವಳು ಬಹಳಷ್ಟು ಪ್ರಯತ್ನ ಪಟ್ಟರು, ಸಫಲರು ಕೂಡ ಆದ್ರು. ಹೌದು. ಆದ್ರೆ ದುರದೃಷ್ಟವಶಾತ್ ಮಕ್ಕಳು ಈಗ ಕಲಿಯುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಹೌದು. ಅಂದ್ರೆ ನಮ್ಮ ಹೆತ್ತವರ ಕೊಂಕಣಿ ಮಕ್ಕಳ ಹೆತ್ತವರ ಅಲ್ಲ ಏನು ಹೇಳ್ತಾರೆ ನೆಗ್ಲಿಜೆನ್ಸಿ ಅದು ಕೂಡ ಇದೆ. ಯಾಕೆ ಕೊಂಕಣಿಯಲ್ಲಿ ಏನು ಹೊಟ್ಟೆ ತುಂಬುತ್ತಾ ಅನ್ನುವಂಥ ಒಂದು ಭಾಷೆ, ಒಂದು ಮಾತು. ನಾನು ಯಾಕೋ ನಮ್ಮ ಜನರಿಗೆ ಹೇಳಲಿಕ್ಕೆ ಇಚ್ಛೆ, ಕೊಂಕಣಿ ಭಾಷೆಯಿಂದ ಹೊಟ್ಟೆ ಮಾತ್ರ ತುಂಬುದಲ್ಲ, ನಮ್ಗೆ ಇಡೀ ಜೀವದಲ್ಲಿ ಹೊಟ್ಟೆ ಮಾತ್ರ ಇರುವುದಲ್ಲ, ಉಳಿದ ಅಂಗಾಂಗಗಳು ಕೂಡ ಇವೆ. ಇದೆ ಈ ಮಾತು ಕನ್ನಡದಲ್ಲೂ ಇದೆ. ಕನ್ನಡ ಬರೀ ಕನ್ನಡ ಕಲ್ತ್ರೆ ಹೊಟ್ಟೆ ತುಂಬುತ್ತದ, ಇಂಗ್ಲಿಷ್ ಬೇಕು. ಮಾತೃಭಾಷೆಯನ್ನು ಕಲೀರಿ, ಮಾತೃಭಾಷೆಯನ್ನು ತಿಳ್ಕೊಳ್ಳಿ, ಮಾತೃಭಾಷೆಯಲ್ಲಿ ವ್ಯವಹರಿಸಿ ಮನೆಯಲ್ಲಿ. ಮತ್ತೆ ಸಂಪರ್ಕ ಭಾಷೆಯಾಗಿ, ಜ್ಞಾನದ ಭಾಷೆಯಾಗಿ ಇಂಗ್ಲಿಷನ್ನು ಮರಾಠಿಯನ್ನು 25 ಬೇಕಾದ್ರೆ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಈ ನಿಮ್ಮ ವಿಚಾರಗಳು 100ಕ್ಕೆ 100 ಸತ್ಯ ಆಗಿದೆ. ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಇನ್ನೊಂದು 4 ಭಾಷೆಗಳನ್ನ ಕಲಿಸಿದ್ರು ಕಲಿಬಹುದು, ಮಕ್ಕಳು ಕಲೀಲಿಕ್ಕೆ ತಯಾರಿದ್ದಾರೆ ಮತ್ತು ಅಷ್ಟು ಹುಮ್ಮಸ್ಸು ನಮ್ಮ ಮಕ್ಕಳಲ್ಲಿ ಇದೆ. ಅದಕ್ಕಾಗಿ ಮಕ್ಕಳು ಶಾಲೆಯಲ್ಲಿ ಇಂಗ್ಲಿಷ್ ಕಲಿತಾರೆ ಅಂತ ನಾವು ಮನೆಯಲ್ಲಿ ಇಂಗ್ಲಿಷ್ ಮಾತಾಡ್ಬೇಕಂತದ್ದು ಅಗತ್ಯ ಇಲ್ಲ. ಅವರ ಮಕ್ಕಳ ಅನ್ನುವಂತ ಒಂದೇ ಒಂದು ನೆಪವನ್ನ ಇಟ್ಕೊಂಡು ಮನೆಯಲ್ಲಿ, ಅದು ತುಳು ಭಾಷಿಕರಲ್ಲಿರ್ಲಿ ಬ್ಯಾರಿ ಭಾಷಿಕರಿರ್ಲಿ, ಕನ್ನಡದಲ್ಲೂ ಇಂಥ ಒಂದು ವಿಷಯ ಇದೆ. ಮೊನ್ನೆ ತಾನೇ ನಾನು ಮೈಸೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇವಾಗ ಮುಖ್ಯಮಂತ್ರಿಗಳು ಅದೇ ಒಂದು ಮಾತನ್ನ ಹೇಳಿದ್ರು. ನಾವು ಕನ್ನಡಿಗರು ಏನೋ ಉದಾರ ಮನಸ್ಸಿನವರು, ನಾವು ನಮ್ಮ ಭಾಷೆಯನ್ನು ಬಿಟ್ಟು ಇನ್ನೊಂದು ಭಾಷೆಯನ್ನು ಕಲೀಲಿಕ್ಕೆ ತಯಾರಿರ್ತೇವೆ ವಿನ ನಮ್ಮ ಭಾಷೆಯನ್ನು ಮುಂದಿನ ವ್ಯಕ್ತಿಗೆ ಕಲಿಸಲಿಕ್ಕೆ ತಯಾರೇ ಇರುವುದಿಲ್ಲ ಅಂತ. ಅವರು ಯಾವುದಕ್ಕೂ ವಿರೋಧ ಮಾಡಲಿಲ್ಲ, ಆದ್ರೂ ಅವರೊಂದು ಮಾತು ಹೇಳಿದ್ರು, ನಾವು ನಮ್ಮ ಭಾಷೆಗೆ ಮೊದಲು ರೆಸ್ಪೆಕ್ಟ್ ಕೊಟ್ಟು ಉಳಿದ ಭಾಷೆಗಳನ್ನ ಕಲಿಯುವಂತ ಕೆಲಸ ಆಗಬೇಕು ವಿನಃ ನಮ್ಮನ್ನು ಬಿಟ್ಟು ಇನ್ನೊಂದನ್ನು ಕಲಿಯಿರಿ ಅಂತ ಯಾರು ಹೇಳೋದಿಲ್ಲ. ನಿಜವಾಗಿ ಮಾತೃಭಾಷೆ ಹಿಂದೆ ಒಂದು ಸಂಸ್ಕೃತಿ ಇದೆ, ಕಲ್ಚರ್. ಕ್ರಿಶ್ಚಿಯನ್ ಕೊಂಕಣಿ, ಅದರ ಹಿಂದೆ ಕ್ರಿಶ್ಚಿಯನ್ ಕಲ್ಚರ್ ಇದೆ, ಒಂದು ವಿಶೇಷ ಸಂಸ್ಕೃತಿಗಳು ಶತಮಾನಗಳಿಂದ. ಹಾಗೆ GSBಗಳ ಹಿಂದೆ ಒಂದು 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 ಸಂಸ್ಕೃತಿ ಇದೆ. ನಾವಾತ್ರ ಹಿಂದೆ ಒಂದು ಅದನ್ನು ಉಳಿಬೇಕು ಅಂತ ಹೇಳಿ, ಅದು ಆ ಭಾಷೆ ಉಳಿಬೇಕು ಅಂತ ಜನರು. ಅದೇ ನಮ್ಮವರು ನೋಡಿ ಸರ್, ಈಗ GSBಗಳು ಮಾತನಾಡುವಂತ ಕೊಂಕಣಿ ಮತ್ತು ಕ್ರೈಸ್ತರು ಮಾತನಾಡುವ ಕೊಂಕಣಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಲೋಕಲ್ ಭಾಷೆಗಳ ಕನ್ನಡದಲ್ಲಿ ವ್ಯತ್ಯಾಸ ಇದೆ. ಬೆಳಗಾವಿ ಕನ್ನಡ ಬೇರೆ, ಮೈಸೂರು ಕನ್ನಡ ಬೇರೆ, ದಕ್ಷಿಣ ಕನ್ನಡ ಬೇರೆ. ಮಾತೃಭಾಷೆ ಅಂತ ಬರುವಾಗ ನಾವೆಲ್ಲರೂ ಒಂದೇ ಕೆಲಸ ಮಾಡಬೇಕು ಅನ್ನೋದು ನನ್ನ ಭಾವನೆ. ಖಂಡಿತ. ಸೊ ನಾನು ಅದಕ್ಕೆ ಯಾವುದೇ ಬೇರೆ ಆಲೋಚನೆಗಳಿಲ್ಲದೆ ಒಂದೇ ಕೊಂಕಣಿ ಭಾಷೆ ಅವರು ಯಾರೇ ಇರಲಿ. ಈಗ ನಾಳ್ದು ನಾವು ಯಲ್ಲಾಪುರದಲ್ಲಿ ಮುಂಡುಗೋಡಲ್ಲಿ ನಿನ್ನೆ ತಾನೇ ಸಭೆ ಮಾಡಿ ಬಂದಿದ್ದೇವೆ. ಮುಂಡುಗೋಡಲ್ಲಿ ದೊಡ್ಡ ಸಮ್ಮೇಳನವನ್ನು ಮಾಡಬೇಕು, ಸಿದ್ಧಿಗಳ ಸಮ್ಮೇಳನ ಮಾಡಬೇಕು ಅನ್ನುವಂಥ ಅವರದೊಂದು ಬೇಡಿಕೆ ಇದೆ. ಅದನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿ ನಮ್ಮ ಕೊಂಕಣಿ ಜನರಿದ್ದಾರೆ ಅಲ್ಲಿಗೆ ಹೋಗಿ ಅವರಿಗೆ ಬೇಕಾದಂಥದ್ದನ್ನ, ನಮಗೆ ಬೇಕಾದಂಥದ್ದನ್ನ ಅವರ ಮೇಲೆ ಇರುವಂಥದ್ದಲ್ಲ. ಕೊಂಕಣಿ ಭಾಷೆಯ ಅವರ ಸಮುದಾಯದ ಉದ್ಧಾರಕ್ಕಾಗಿ ಏನಾದರೂ ಬೇಕಾದರೆ ನಾವು ಅಲ್ಲಿ ಹೋಗ್ಬೇಕು, ಅವರ ಜೊತೆ ನಿಲ್ಬೇಕು, ಆ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತೀನಿ. ಖಂಡಿತ ಮಾಡಬೇಕು. ನೀವು ಹಿಂದಿನ ಅಧ್ಯಕ್ಷರಿದ್ದಾಗ ನಾನು ಮರಾಠಿ ಕೇರಿಗೆ ಕರ್ಕೊಂಡೋಗಿದ್ದೆ, ಇಲ್ಲಿಂದ 20 ಕಿಲೋಮೀಟರ್ ದೂರ. ಒಬ್ಬ ಮರಾಠಿಗೆ ಒಂದು ಜಾನಪದ ಇದು ಪ್ರಶಸ್ತಿ ಕೂಡ ಕೊಟ್ಟರು. ಜಾನಪದ ಮರಾಠಿಗರ ಭಾಷೆ, ಅವ್ರದ್ದೊಂದು ಯಕ್ಷಗಾನ ಕೂಡ ನೋಡಿದರು. ಅವರು ಜೇನು ಹೇಗೆ ಸಂಗ್ರಹಿಸ್ತಾರೆ, ಏನು ಮಾಡ್ತಾರೆ ಹಬ್ಬ, ಹಾಗೆ ತುಂಬ ಅನುಕೂಲ ಇಂಥ ಮಾಡ್ತಕ್ಕಂಥ ಒಂದು ಅವಕಾಶಗಳಿದೆ. ನೀವು ಹೇಳಿದಾಗ ಒಟ್ಟು ಕೊಂಕಣಿ ಭಾಷಿಕರು ಅನ್ನುವ ನೆಲೆಯಲ್ಲಿ ಅಭಿವೃದ್ಧಿ ಸಂಘಟನೆ ಮಾಡ್ತಕ್ಕಂಥದ್ದು ಅಕಾಡೆಮಿ ಹೊರತಾಗಿ ನಿಮ್ಮ ಆಲೋಚನೆಗಳು ಹೇಗೆ ಓಡ್ತದೆ? ಈಗ ಇನ್ನು 3 ವರ್ಷ ಅಕಾಡೆಮಿ ಇದೆ. ಹಣಕಾಸು ಮನಸ್ಸು ಮಾಡಿದರೆ ತೊಂದರೆ ಆಗಲಿಕ್ಕಿಲ್ಲ. ನಿಮ್ಮ ಯೋಜನೆಗಳೇನು ಮತ್ತು ನೀವು ಕೊಂಕಣಿ ಭಾಷಿಕರಿಂದ ಏನು ನಿರೀಕ್ಷೆ ಮಾಡ್ತೀರಿ ಹೇಳುವುದನ್ನು ಹೇಳಿ ಸರ್. ನಾನು ಕಳೆದ 35 ವರ್ಷಗಳಿಂದ ಮಾನ್ಸೊಬನ್ ಸಂಸ್ಥೆಯಿಂದ ಬೆಳೆದು ಬಂದಂತ ವ್ಯಕ್ತಿ. ಹೌದಾ? ನನ್ನ ಬಾಲ್ಯದಿಂದಲೇ, ಅಂದ್ರೆ ನಾನೊಂದು ಯೌವನಾವಸ್ಥೆಯಲ್ಲಿರುವಾಗಲೇ ಮಾನ್ಸೊಬನ್ ಸಂಸ್ಥೆಯನ್ನ ಸೇರಿಕೊಂಡವನು ನಾನು. ಎರಿಕ್ ಒಜೇರಿಯವರಂತಹ ಧೀಮಂತ ಒಬ್ಬ ವ್ಯಕ್ತಿಯ ಕೈ ಕೆಳಗೆ ಅವರ ಜೊತೆಯಲ್ಲಿ ಮಂಗಳೂರು ಮಾತ್ರವಲ್ಲ, ದೇಶದ ಎಲ್ಲಾ ಮೂಲೆಗಳಿಗೂ ನಮ್ಮ ಕೊಂಕಣಿ ಜನರು ಇಲ್ಲಿದ್ದಾರೆ. ದೇಶದ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಕೊಂಕಣಿಗರಿದ್ದಾರೆ ಅಲ್ಲಿಗೆ ಹೋಗಿ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಎರಿಕ್ ಒಜೇರಿ ಜೊತೆಯಾಗಿ ನಿಂತವನು ನಾನು. ಸೊ ಆದ್ದರಿಂದ ಕೊಂಕಣಿಗರ ಬಗ್ಗೆ, ಕೊಂಕಣಿ ಸಮುದಾಯದ ಬಗ್ಗೆ ಬಹಳಷ್ಟು ಅರಿವನ್ನು ಇಟ್ಟುಕೊಂಡವನು ನಾನು. ಕೊಂಕಣಿಗರು ಏನ್ ಮಾಡಬೇಕು? ಈಗ ಎಲ್ಲ ಸಮುದಾಯಗಳು 30-40 ಜಾತಿಯ ಕೊಂಕಣಿ ಸಮುದಾಯಗಳು ಯಾವ ರೀತಿ ಒಗ್ಗಟ್ಟಾಗಿ ಬರಬೇಕು ಅನ್ನೋದನ್ನು ನೀವು ಬಯಸ್ತೀರಿ? ನನ್ನ ಆಲೋಚನೆ ಏನಂತ ಹೇಳಿದ್ರೆ,
ನೋಡಿ, ಪ್ರತಿಯೊಬ್ಬರು ಈ 42 ಸಮುದಾಯಗಳು ಮೈನ್ ಸ್ಟ್ರೀಮ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಆದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಅವರನ್ನ ಮೈನ್ ಸ್ಟ್ರೀಮ್ಗೆ ತರುವಂತ ಕೆಲಸವನ್ನ ಉಳಿದ ಸಮುದಾಯಗಳು ಮಾಡಬೇಕು. ಅದನ್ನು ನಾನು ಮಾಡ್ತಾ ಇದ್ದೀನಿ. ಖಂಡಿತ ಖಂಡಿತ ಒಳ್ಳೆ ಕೆಲಸ. ಯಾಕಂದ್ರೆ ಎಲ್ಲರೂ ಪ್ರತಿ ಸರ್ತಿ ಮೈನ್ ಸ್ಟ್ರೀಮ್ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ 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 ಖಂಡಿತ. ನಿಮ್ಗೆ ಗೊತ್ತು, ಹಣ, ಬಲ, ಇನ್ಫ್ಲೂಯೆನ್ಸ್ ಇದೆಲ್ಲ ಇದ್ರೆ ಮಾತ್ರ ಮನುಷ್ಯ ಮುಂದೆ ಬರ್ಲಿಕ್ಕೆ ಸಾಧ್ಯ ಉಂಟು. ಅದು ರಾಜಕೀಯ ಇರ್ಲಿ, ಯಾವುದೇ ಕ್ಷೇತ್ರದಲ್ಲೂ ಕೂಡ ಇದರ ಅಗತ್ಯ ಇದೆ ಸರ್. ಆದ್ರಿಂದ ಹಿಂದುಳಿದವರನ್ನ, ಕೊಂಕಣಿ ಭಾಷಿಗರನ್ನ ಮುಂದೆ ತರುವಂತ ಕೆಲಸ, ಅವರನ್ನು ಮುನ್ನೆಲೆಗೆ, ಅವರ ಜಾನಪದವನ್ನ, ಅವರ ಸಾಹಿತ್ಯವನ್ನ ಇದ್ರೆ ಮುನ್ನೆಲೆಗೆ ತರುವಂತ ಕೆಲಸವನ್ನ ನಾವು ಮಾಡಬೇಕಾದಂತೂ ನಮ್ಮ ಧರ್ಮ. ಅದರಿಂದ ಎಲ್ಲಾ ಕೊಂಕಣಿಗರಲ್ಲಿ ನಾನು ಕೇಳೋದಿಷ್ಟೇ, ಮೊದಲನೇದಾಗಿ ನಿಮ್ಮ ಭಾಷೆಯನ್ನ ಗೌರವಿಸಲು ಕಲಿಯಿರಿ. ಪ್ರಥಮವಾಗಿ ಬೇಕಾದಂಥದ್ದು ಅದೇ. ಅದು ಹಿಂದೂಗಳಾಗ್ಲಿ, ಮುಸ್ಲಿಮರಾಗ್ಲಿ, ಕ್ರಿಸ್ತರಾಗ್ಲಿ, ನಿಮ್ಮ ಮಾತೃ ಭಾಷೆಯನ್ನ ಗೌರವಿಸಲಿಕ್ಕೆ ಮೊದಲು ಕಲಿಯಿರಿ. ಆದ್ರೆ ಬೇರೆ ಭಾಷೆಗಳನ್ನ ತಿರಸ್ಕರಿಸಿ ಅಲ್ಲ, ಖಂಡಿತ ಬೇರೆ ಭಾಷೆಗಳಿಗೆ ಅದಕ್ಕೆ ನೀಡುವಂತ ಗೌರವವನ್ನು ನೀಡಿ ಕೊಡಬೇಕಾಗ್ತದೆ. ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನ ಗೌರವಿಸ್ತೀರಿ. ನಮ್ಮ ತಾಯಿ ಒಳ್ಳೆಯವಳು, ಆದ್ರೆ ಇನ್ನೊಬ್ಬರ ತಾಯಿಯನ್ನು ಗೌರವಿಸಿ ಅಂತ ನಮ್ಮ ಧರ್ಮ. ನಮ್ಗೆ ಅದೇ ತಾಯಿ 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 ಅವಂದಾಗಿರ್ಲಿ, ನಂದಾಗಿರ್ಲಿ, ನಮ್ಮ ಧರ್ಮನೂ ಅದೇನೆ ಕಲಿಸ್ತಾ ಇದೆ. ಹೌದು 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 ಹೌದು. ಸೊ ಇದು ಇಂಥ ಎಲ್ಲ ಧರ್ಮಗಳು ಅದನ್ನೇ ಹೇಳಿದ್ದಾರೆ. ಇಂಥ ಧೋರಣೆಗಳನ್ನು ಇಟ್ಟುಕೊಂಡೇ ಬೆಳೆದವನು ನಾನು. ಸೊ ಮುಂದಿನ ದಿನಗಳಲ್ಲಿ ಜನರ ಬಳಿಗೆ ಹೋಗಿ ಅವ್ರಿಗೆ ಏನೆಲ್ಲ ಕಾರ್ಯಕ್ರಮಗಳು ಬೇಕು ಅದನ್ನ ನಮಗೆ ದೊಡ್ಡ ಏನಾದ್ರು ಅಂತ ಹೇಳ್ತಾರೆ ಇಂಟಲೆಕ್ಚುಯಲ್ ಪ್ಲಾನಿಂಗ್ ಅನ್ನು ಹಾಕೊಂಡಿದ್ದೇನೆ ಅಂತ ನಾನು ಸುಳ್ಳು ಹೇಳೋದಿಲ್ಲ. ಬೇಡ ಬೇಡ, ಅಲ್ಲ ಅದು ಅಗತ್ಯ ಇಲ್ಲ, ಮಾಡ್ತಾ ಹೋಗ್ತೀರಿ. ಮಾಡ್ತಾ ಹೋಗ್ತಾ 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 ಏನು ಹೊಸದನ್ನ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸಾಹಿತಿಗಳ ಹತ್ರ, ಕವಿಗಳ ಹತ್ರ ಮಾತುಕತೆ ನಡೆಸ್ತಾ ಇರ್ತೇನೆ. ಅವರಿಂದ ಬಹಳಷ್ಟು ಐಡಿಯಾಗಳು ಬರ್ತವೆ. ಅದನ್ನ ಎಲ್ಲ ಕ್ರೋಢೀಕರಿಸಿ ಒಂದು ಹಂತಕ್ಕೆ ತಂದು ನನ್ನ ಸಭೆಯಲ್ಲಿ ಅದನ್ನ ನಿರ್ಣಯಗಳನ್ನು ತಗೊಂಡು ಕೆಲಸ ಮಾಡ್ತೇನೆ. ಬಹಳ ಒಳ್ಳೆ ಕಮಿಟಿ ನನಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಸಹಾಯಕರಾಗಿ ಅವರು ನಿಲ್ತಾರೆ. ಸೊ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸರ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಈ ಸಲ ಪ್ರಶಸ್ತಿಗೆ ನಮ್ಮ ಅಶೋಕ್ ಕಾಸರಕೋಟ್ ಬಹಳ ವರ್ಷದಿಂದ ಕೊಂಕಣಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರನ್ನ ಆಯ್ಕೆ ಮಾಡಿದ್ದಕ್ಕೆ ನಾವು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಜೇಮ್ಸ್ ಅವ್ರನ್ನ ಜೊತೆಗೆ ಇಟ್ಕೊಂಡಿದ್ದೀರಿ. ಜೇಮ್ಸ್ ಅವರು ಬಹಳ ವಿಶೇಷವಾದಂಥ ಒಬ್ಬ ಕ್ರಿಶ್ಚಿಯನ್. ಅವರು ಬ್ರಿಟಿಷ್ ಕಾಲದಿಂದ ಇದ್ದಂಥ ಒಂದು ಬ್ಯಾಂಡ್ ಸಂಪ್ರದಾಯ ಇವತ್ತು ಮಿಲಿಟರಿಯಲ್ಲಿದೆ, ಪೊಲೀಸಲ್ಲಿ ಇದೆ. ಆಮೇಲೆ ಆಗಸ್ಟ್ 15 ಜನವರಿ 26 ನಂತರ ರಿಟ್ರೀಟಿಗೆ ಬಳಸ್ತಾರೆ, ವಿದಾಯಕ್ಕೆ ಬಳಸ್ತಾರೆ. ಅಲ್ಲಿ ಬಿಟ್ಟರೆ ಆ ಒಂದು ಸಂಪ್ರದಾಯ, ಅದು ಬ್ರಿಟಿಷರ ಕೊಡುಗೆ ಆದರೂ ಕೂಡ ಅದೊಂದು ಪದ್ಧತಿಯನ್ನು ಜೇಮ್ಸ್ ಅವರು ಕಾದುಕೊಂಡು ಬಂದಿದ್ದಾರೆ. ಆ ಮಟ್ಟಿಗೆ ಒಬ್ಬ ಕ್ರಿಶ್ಚಿಯನ್ ಕೊಂಕಣಿಗರಾಗಿ ಕಲಾಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ಈ ಎರಡು ಕಾರಣಗಳಿಗಾಗಿ ನಾನು ನಿಮ್ಮನ್ನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಮತ್ತೆ ಕೊನೆಯದಾಗಿ ನಾಡ್ದು ನಡೀತಕ್ಕಂಥ ನವೆಂಬರ್ದಲ್ಲಿ ನಡೀತಕ್ಕಂಥ ಸಮಾರಂಭಕ್ಕೆ ನಮ್ಮ ನುಡಿಸಿರಿಯ ಮುಖಾಂತರವಾಗಿ ಕೊಂಕಣಿ ಭಾಷಿಕರನ್ನೆಲ್ಲ ಸ್ವಾಗತಿಸುವ ಮುಖಾಂತರವಾಗಿ ನಾವು ಇವತ್ತಿನ ಸಂದರ್ಶನ ಮುಗಿಸೋಣ. ನೀವು ಮಾತಾಡಿ. ನವೆಂಬರ್ 10 ಹೊನ್ನಾವರದ ಕಾಸರಗೋಡಿನಲ್ಲಿ ಶಾನ್ಬಾಗ್ ರೆಸಿಡೆನ್ಸಿ ಅನ್ನುವಂಥ ಒಂದು ಪುಟ್ಟ ಸ್ಥಳ ಇದೆ, ಬಹಳ ಚಂದ ಸ್ಥಳ. ಅದರ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಾಷಿಗರು, ಕೊಂಕಣಿಯ ಎಲ್ಲ ಸಮುದಾಯದವರು ಇಲ್ಲಿ ಸೇರ್ತಾರೆ. ಇಲ್ಲಿ ಉಸ್ತುವಾರಿ ಸಚಿವರು, ಪಕ್ಕದ ಕುಮಟಾದಿಂದ ಮಂತ್ರಿಗಳು, MLAಗಳು, ಕಾರವಾರದ MLA, ಮಂಗಳೂರಿನಿಂದ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಇಲ್ಲಿಗೆ ಬರುವವರಿದ್ದಾರೆ. ಹೊನ್ನಾವರದ ಆಸುಪಾಸಿನ ಎಲ್ಲ ನನ್ನ ಮಿತ್ರರಲ್ಲಿ, ಕೊಂಕಣಿ ಬಾಂಧವರಲ್ಲಿ, ಕೊಂಕಣಿ ಭಾಷಿಗರಿಗೆ ಸಹಕಾರ ನೀಡುವವರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬನ್ನಿ, ಈ ಕಾರ್ಯಕ್ರಮವನ್ನು ಅಂದಗಾಣಿಸಿ. ಪ್ರಶಸ್ತಿಗಳು ಎಲ್ಲರಿಗೆ ಸಿಗುವಂಥದ್ದಲ್ಲ, ಎಲ್ಲರಿಗೂ ಸಿಗುವುದು ಸಾಧ್ಯ ಕೂಡ ಇಲ್ಲ. ಈಗ ನಾವು 3 ಗೌರವ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ 3 ಗೌರವ ಪ್ರಶಸ್ತಿಯಲ್ಲಿ ಅವರ ಕಾರ್ಯವಿಧಾನಗಳನ್ನು, ಅವರು ಕಳೆದ ಹಲವಾರು ವರ್ಷಗಳಿಂದ ಕೊಂಕಣಿ ಭಾಷೆಗೆ ಅವರ ಕೊಡುಗೆಯನ್ನು ಪರಿಗಣಿಸಿ ಒಳ್ಳೆಯ ಜಡ್ಜಿಗಳ ಪ್ಯಾನಲ್ನಿಂದ ಅವರನ್ನು ಆರಿಸಿ ತಂದಿದ್ದೇವೆ. ಅದರ ವಿನ ಯಾವುದೇ ಇನ್ಫ್ಲುಯೆನ್ಸು ಇದರಲ್ಲಿಲ್ಲ. ಬಹಳಷ್ಟು ನಿಯತ್ತಾಗಿ ಯಾರಿಗೆ ಸಿಗಬೇಕು ಅವರಿಗೆ ಈ ಸಲದ ಪುಸ್ತಕ ಪುರಸ್ಕಾರ, ಗೌರವ ಪ್ರಶಸ್ತಿ ಸಿಕ್ಕಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಕೊಂಕಣಿಗರು ಬರಬೇಕು. ಮಾತ್ರವಲ್ಲ, ನುಡಿಸಿರಿಯಿಂದ ಕೂಡ ನಮಗೆ ಜನರ ಬಳಿ ಹೋಗಲು ಒಂದು ದೊಡ್ಡ ಮಾಧ್ಯಮ ನಿಮ್ಮದು. ಅದರ ಮುಖಾಂತರ ನೀವು ನಮಗೆ ಸಹಾಯ ಮಾಡಬೇಕು ಅನ್ನೋದನ್ನು ಕೇಳಿಕೊಂಡು ಇವತ್ತಿನ ಈ ದಿನ ಇಲ್ಲಿಗೆ ನುಡಿಸಿರಿಯವರು ನಮ್ಮನ್ನು ಕರೆಸಿ ಜನರ ಮುಂದೆ ನಮ್ಮನ್ನು ಇಟ್ಟಿದ್ದೀರಾ. ಅದಕ್ಕಾಗಿ ನುಡಿಸಿರಿ ಇಡೀ ತಂಡಕ್ಕೆ ಕೊಂಕಣಿ ಅಕಾಡೆಮಿ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಪ್ರತ್ಯೇಕವಾಗಿ ಹಿರಿಯರಾದಂಥ ತಾವು ನನಗೆ ಗೊತ್ತಿದ್ದಾಗೆ ಕಳೆದ 50 ವರ್ಷಗಳಿಂದ
ಉದಯವಾಣಿ ಪತ್ರಿಕೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ. ಈ ಇಳಿ ವಯಸ್ಸಿನಲ್ಲೂ ಕೂಡ ಲವಲವಿಕೆಯಿಂದ ನೀವು ಮಾಡುವಂಥ ಕೆಲಸಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಮುಂದೆ ಕೂಡ ನಿಮಗೆ ದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪೂರ್ವ ಸೂಚನೆ ಇಲ್ಲದೇ ಇದ್ರೂ ಕೂಡ ಕರೆದ ಕೂಡಲೇ ದಯವಿಟ್ಟು ಬಂದು ತಾವು ಅಕಾಡೆಮಿ ಅಧ್ಯಕ್ಷರು ದೂರ ಮಂಗಳೂರಿಗೆ ಹೋಗಬೇಕು. ಬಂದು ನುಡಿಸಿರಿಯ ಮೇಲಿನ ಪ್ರೀತಿಗೆ ಸಂದರ್ಶನ ಕೊಟ್ಟದ್ದಕ್ಕಾಗಿ ನುಡಿಸಿರಿ ಎಲ್ಲ ಬಳಗದ ಪರವಾಗಿ ತಮ್ಮನ್ನು ಹಾಗೂ ಅಕಾಡೆಮಿಯನ್ನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ನಿಮ್ಮ ಹೊನ್ನಾವರದ ಕಾರ್ಯಕ್ರಮ ಎಲ್ಲ ರೀತಿ ಯಶಸ್ವಿ ಆಗೋದಕ್ಕೆ ನುಡಿಸಿರಿ ತಮ್ಮನ್ನು ಬೆಂಬಲಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇದು ಸಂದರ್ಶನ ಮುಗಿಸ್ಕೋಣ. ನಮಸ್ಕಾರ. ನಮಸ್ತೆ.